ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ ಆಫ್ GTA 5. ನಾವು ತುಂಬಾನೇ ಮಿಷನ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಬಟ್ ಇವತ್ತು ನಾವು ಏನು ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಮಾಡಕ್ಕೆ ಹೋಗ್ತಾ ಇದ್ದೀವಿ ಪೊಲೀಸವ್ರ ಕೈಯಲ್ಲಿ ರನ್ನಿಂಗ್ನ. ಅಂದರೆ ಏನು ರನ್ನಿಂಗ್ ಅಂತಾನ? ಸೊ ಪೊಲೀಸವರು ಕೇಸ್ ಆದರೆ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ, ಏನಾದರೂ ಲಾನ ಬ್ರೇಕ್ ಮಾಡಿದ್ರೆ ನಮ್ಮನ್ನು ಅಟ್ಯಾಕ್ ಮಾಡಿ ಇದು ಮಾಡ್ತಾರೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ 5 ಸ್ಟಾರ್ನ ಮಾಡ್ಕೊಳ್ಳೋಣ. ಓಕೆನಾ? 5 ಸ್ಟಾರ್ ವಾಂಟೆಡ್ ಲೆವೆಲ್ನ ಮಾಡಿಕೊಂಡು ನಾವು ಪೊಲೀಸವರಿಂದ ತಪ್ಪಿಸ್ಕೋಬೇಕು. ನಮ್ಮ ಮೊದಲನೇ ರೂಲ್ ಬಂದು ನಾವು ಯಾವುದೇ ಚೀಟ್ ಕೋಡ್ಸ್ನ ಯೂಸ್ ಮಾಡೋ ಹಾಗಿಲ್ಲ ಆ್ಯಂಡ್ ಯಾವ ವೆಹಿಕಲ್ಸ್ನ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ಓಕೆನಾ? ಇದು ನಮ್ಮ ಮೇನ್ ರೂಲ್ಸ್ ಆಗಿರುತ್ತೆ. ಬಟ್ ಮೇನ್ ಥಿಂಗ್ ಬಂದು ಚೀಟ್ ಕೋಡ್ಸ್ ಯೂಸ್ ಮಾಡೋಂಗಿಲ್ಲ. ಸೊ 500 ಸ್ಟಾರ್ನ ನಮ್ಮ ಕೈಯಲ್ಲಿ ಚೀಟ್ ಕೋಡ್ಸ್ ಯೂಸ್ ಮಾಡದೆ ಅದನ್ನು ಕಳಿಯೋಕ್ಕಾಗತ್ತಾ ಇಲ್ವಾ ನೋಡೋಣ. ಓಕೆನಾ? ಸೊ ಬನ್ನಿ ಚೆನ್ನಾಗಿ ಸ್ಟಾರ್ಟ್ ಮಾಡೋಣ. ಓಕೆ, ಮೈಕಲ್ ಇದ್ದಾರೆ ನಮ್ಮ ಜೊತೆ. ಸೊ 5 ಸ್ಟಾರ್ ಮಾಡಬೇಕು ಅಂದರೆ ನಾವು ಮೊದಲು ಯಾರಿಗಾದ್ರೂ ಹೊಡಿಬೇಕು, ಚೆನ್ನಾಗಿ ಹಿಡ್ಕೊಂಬಿಡ್ಕೊ ಅಂತ. ಇವ್ರಿಗಿಂದಾನೇ ಸ್ಟಾರ್ಟ್ ಮಾಡೋಣ. ಒಂದೇ ಏಟಿಗೆ ಹೋಗ್ಬಿಟ್ರು. ಇವ್ನು ಯಾರೋ ಡುಮ್ಮ ಅವನೇ ಬಾಯ್ಲಿ. ಓ ಓ ಓ ಯಾರ ಹತ್ರ? ಯು ಕ್ಯಾನ್ ಫೈಟ್, ಯು ಕಾಂಟ್ ಫೈಟ್ ಫೈಟ್ ಫೈಟ್. ಓಕೆ, 1 ಸ್ಟಾರ್ ಆಯಿತು. ಪಾಪ ನಾಯಿ ಮರಿ ಇದೆ, ನಾಯಿ ಮರಿಗೇನು ಮಾಡೋಣ. ಸಾಕು, ನಾಯಿ ಎದ್ರುಕೊಂಡು ಹೋಗ್ಬಿಡ್ತು ನಾವು ಹೊಡೆದಿದ್ದು ನೋಡಿ. ಯಾವುದೋ ಒಂದು ಪಪ್ಪಿ ಇದೆ ಇಲ್ಲಿ. ಓಕೆ, ಪೊಲೀಸವ್ರು ಬರ್ತಾ ಇದ್ದಾರೆ. ಯಾವುದಕ್ಕೊಂದು ಕಾರ್ ತೊಗೊಬಿಡೋಣ ಸೇಫ್ಟಿಗೆ. ಯಾವುದೋ ಡಬ್ಬ ಕಾರ್ ಎತ್ಕೊಂಡ್ಬಿಟ್ಟೆ ಗುರು. ಅದೊಂದು ಸೂಪರ್ ಕಾರ್ ಥರ ಇದೆ, ಅದನ್ನು ಎತ್ಕೊಳ್ಳೋಣ. ಸೊ ಮೊದಲು ನಾವು ಇನ್ನೂ 5 ಸ್ಟಾರ್ ಮಾಡ್ಕೋಬೇಕು ಆ್ಯಕ್ಚುಲಿ. ಅದನ್ನು ಎತ್ಕೊಳ್ಳೋಣ. Oh shit. ನಾವು ಫಸ್ಟ್ ಯಾವ್ದಾದ್ರು ಗಾಡಿ ಎತ್ಕೋಬೇಕು. ಫಸ್ಟ್ ಕಾರ್ ಹುಡುಕ್ಬಿಡೋಣ. ಯಾವುದೋ ಮೇನ್ ರೋಡ್ ಗುರು, ರೋಡೇ ಎಲ್ಲ ಖಾಲಿ ಆಗೋಯ್ತು. ಇಷ್ಟು ಗಾಡಿ ಹುಡುಕ್ಬೇಕು ಗುರು, ಇವ್ರು ಬಿಡ್ತಾ ಇಲ್ಲ ನಮ್ಮನ್ನ. ಆಲ್ರೆಡಿ 3 ಸ್ಟಾರ್ಗೆ ಈ ಥರ ಆಗೋಗಿದೆ. ಓಕೆ, ಇಲ್ಲಿ ಯಾವುದೋ ಕಾರ್ ಇದೆ, ಕಾರ್ ಎತ್ಕೊಬಿಡೋಣ. ಯಾವುದೋ ಸೂಪರ್ ಕಾರ್ ಥರ ಇದೆ, ಇದನ್ನೇ ಎತ್ಕೊಬಿಡೋಣ. ಬೇಗ ಬೇಗ ಬೇಗ. ಹೆಲ್ತ್ ಬೇರೆ ಖಾಲಿ ಆಗ್ತಾ ಇದೆ. ಸೊ 3 ಸ್ಟಾರ್ ಇದೆ ಇನ್ನು ಕೇಸ್ ಹಾಕ್ಬೇಕು ಆ್ಯಕ್ಚುಲಿ. ಇನ್ನೂ ಕೇಸ್ ಮಾಡಬೇಕು. ಕಾರ್ ಮಾತ್ರ ಸೂಪರ್ ಸ್ಪೀಡ್ ಇದೆ. ಸೊ ನಾವು ಇದರಲ್ಲಿ 5 ಕೇಸ್ ಮಾಡಿಕೊಂಡು ನನ್ನ ಪ್ರಕಾರ ನಾವು ಸೇಫ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಓ ಶಿಟ್, ನಾವು 5 ಸ್ಟಾರ್ ಇನ್ನೂ ಮಾಡೇ ಇಲ್ಲ, ಆಗಲೇ 3 ಸ್ಟಾರ್ಗೆ ಸತ್ತೋಗ್ಬಿಟ್ವಿ. ಓಕೆ, ಫಸ್ಟ್ ಇನ್ನೊಂದ್ಸಲ ಟ್ರೈ ಮಾಡೋಣ. ಮತ್ತೆ 5 ಸ್ಟಾರ್ ಅಂತೂ ಮಾಡ್ಕೊಳ್ಳೇಬೇಕು. ಬರೀ 4 ಸ್ಟಾರು 3 ಸ್ಟಾರು ಆಗಿತ್ತು ಅನ್ಕೋತೀನಿ. ಓಕೆ, ಹಾಸ್ಪಿಟ್ಲಿಂದ ಬರ್ತಾ ಇದ್ದೀವಿ ಈಗಷ್ಟೇ. ಸೊ ಫಸ್ಟ್ ಕಾರ್ ಹುಡ್ಕೊಳ್ಳೋಣ, ಆಮೇಲೆ ಕೇಸ್ ಮಾಡ್ಕೋಬೇಕು. ನಮ್ಮ ಹತ್ರ ವೆಪನ್ ಇರೋದು ಇದೊಂದೇ. ನಾನು ಹೇಳಿದ್ದೀನಿ ಚೀಟ್ ಕೋಡ್ ಯೂಸ್ ಮಾಡೋಂಗಿಲ್ಲ ಅಂತ, ಸೊ ನಾನು ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಯಾವುದು ಕಾರ್ಗಳಿರೋ ಥರ ಕಾಣಿಸ್ತಾ ಇಲ್ಲ ಹತ್ರದಲ್ಲಿ. ಕೇಸ್ ಮಾಡ್ಕೊಳ್ಳೋಣ ಫಸ್ಟು.
ಓಕೆ 2 ಕೇಸ್ ಆಗಿದೆ. ಇವನ್ಯಾರು ಗುರು ಬುಲೆಟ್ ಬಿದ್ರೂ ಒಣಗೂಡಾಡ್ತವ್ರೆ. ಓಕೆ ಪೊಲೀಸ್ ಸುತ್ತಲೂ ಬಂದ್ಬಿಟ್ರು. ಓಕೆ ಬೇಗ ಹೋಗ್ಬಿಡೋಣ. ಇದೇ ಕರೆಸ್ಕೊಂಡು 3 ಸ್ಟಾರ್ ಆಗಿದೆ ನಮ್ದು ಆಲ್ರೆಡಿ. ಸೊ ನಮಗಿನ್ನೂ 5 ಸ್ಟಾರ್ ಬೇಕು. ಸೊ ವಾಪಸ್ ಹೋಗೋಣ. ನಾವು ಇನ್ನೂ ಸ್ವಲ್ಪ ಜನ ಸಾಯಿಸ್ಬೇಕು ಆ್ಯಕ್ಚುಲಿ. ಸೊ ಇನ್ನೂ 3 ಸ್ಟಾರ್ ಆಗಿರೋದು. ನೋಡ್ತಾವನೆ ಯಾರೋ ಡಿಮ್. ಸೊ 3 ಸ್ಟಾರ್ ಆಗಿದೆ ಅಷ್ಟೇ. ಆಮೇಲೆ ಯಾವುದೋ ಸಂಧಿಗುಂದಿ ಒಳಗಡೆ ಬರ್ತಾ ಇದ್ದೀವಿ. ಸೊ 5 ಸ್ಟಾರ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಇದೆ ಗೈಸ್. ಓಕೆ ನಾನು ಪೊಲೀಸನ್ನು ಕೂಡ ಹೊಡಿತಾ ಇದ್ದೀನಿ. ಬಟ್ ಸ್ಟಿಲ್ ನಮ್ದು 5 ಸ್ಟಾರ್ ಆಗ್ತಾ ಇಲ್ಲ. ವಾಂಟೆಡ್ ಲೆವೆಲ್ ನಮಗಿನ್ನೂ ಬೇಕು. ಇನ್ನೂ ಪೊಲೀಸ್ ಅವರು ಬೇಕು. ಇಂಥ ಪೊಲೀಸ್ ಅವರೇ ಬರ್ತಾ ಇಲ್ವಲ್ಲ ಗುರು. ಎಲ್ಲಿ ಗುರು? ಓ ಶಿಟ್, ಗಾಡಿ ಬೇರೆ ಡ್ಯಾಮೇಜ್ ಆಗ್ತಾ ಇದೆ. ಬಂಡ್ರೋ. ಓಕೆ ಒಂದು ಗಾಡಿ ಬಂತು. ಓಕೆ ಈ ಗಾಡಿ ತೊಗೊಬಿಡೋಣ. ಸೊ 3 ಸ್ಟಾರ್ ಆಗಿದೆ ವಾಂಟೆಡ್ ಲೆವೆಲು. ಇದು ಕಚ್ಕೊಂಡ್ಬಿಡ್ತು ಗುರು. ಸೊ 4 ಸ್ಟಾರ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನೊಂದೇ 1 ಸ್ಟಾರ್ ಮಾಡ್ಬೇಕು ನಾವು. ಓಕೆ ಇನ್ನೊಂದು ಸ್ಟಾರ್ ಮಾಡ್ಬೇಕು ನಾವು. ಏನಾಯ್ತು ಗುರು ಇದು? ಫುಲ್ಲು ಸ್ಟಕ್ ಆಗ್ತಾ ಇದೆ. ಓಕೆ ನಮ್ಗೆ ಇನ್ನೂ 1 ಸ್ಟಾರ್ ಬೇಕು. ಬುಲೆಟ್ಸ್ ಎತ್ಕೊಬಿಡೋಣ ಸ್ವಲ್ಪ. ಸೊ ಯಾರು ಬರ್ತಾನೆ ಇಲ್ವಲ್ಲ ಗುರು ಪೊಲೀಸವರು. ಇಲ್ಲೋಗ ಬರ್ತಾ ಇದ್ದಾನೆ. ಓಕೆ ನಮ್ಮ ಲೈಫ್ ಕೂಡ ಹೋಗ್ತಾ ಇದೆ. ನಾವು ಸೇಫ್ ಆಗಿಬಿಡೋಣ ಫಸ್ಟು. ಇನ್ನೊಂದು ಸ್ಟಾರ್ ಆಗಬೇಕು.
ಶಿಟ್ 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 ಮಿಸ್ ಆಗೋಯ್ತು ಗುರು. ಮೇಲ್ಗಡೆ ಹೆಲಿಕಾಪ್ಟರ್ ಬೇರೆ ಹೊಡಿತಾ ಇದೆ ಗುರು. ಓಕೆ, ಆಲ್ಮೋಸ್ಟ್ 4 ಸ್ಟಾರ್ ಆಗಿದೆ ನಮ್ಮದು. ಬಟ್ 5 ಸ್ಟಾರ್ ಆಗೋದು ಕಷ್ಟ ಇದೆ ಅಂತ ಅನ್ಕೋತೀನಿ. ಪಂಚರ್ ಬೇರೆ ಆಗಿದೆ ಗಾಡಿ. ಇಲ್ಲ ಗುರು, ಕಷ್ಟ ಇದೆ. ಶಿಟ್. 4 ಸ್ಟಾರ್ ಮಾಡಿದ್ವಿ ಲಾಸ್ಟ್ ಟೈಮ್, 3 ಸ್ಟಾರ್ ಮಾಡಿದ್ವಿ ಆ್ಯಂಡ್ ಈ ಟೈಮು 4 ಸ್ಟಾರ್ ಮಾಡಿದ್ವಿ ವಾಂಟೆಡ್ ಲೆವೆಲ್ನ. ಇನ್ನೊಂದು ಸಲ ಟ್ರೈ ಮಾಡೋಣ. ಸೊ ಈ ಸಲ ಪಕ್ಕ ನನ್ನ ಪ್ರಕಾರ 5 ಸ್ಟಾರ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ಇದು ಸೆಕೆಂಡ್ ಟೈಮ್ ನಾವು ಹಾಸ್ಪಿಟ್ಲಿಂದ ಬರ್ತಾ ಇದ್ದೀವಿ. ಓಕೆ, $380 ತೊಗೊಂಡಿದ್ದಾರೆ, $380. ನನ್ನ ಪ್ರಕಾರ 5 ಸ್ಟಾರ್ ಮಾಡೋದಕ್ಕೆ ಸ್ವಲ್ಪ ವೆಪನ್ಸ್ ಬೇಕು. ಸೊ ನಾವು ವೆಪನ್ ಶೀಟ್ ಅಂತೂ ಹಾಕೋಬೋದು, ಬಿಕಾಸ್ ಅದರಿಂದ ನಾವು ಸ್ಟಾರ್ಸ್ನ ಜಾಸ್ತಿ ಮಾಡ್ಕೋಬೋದೇ ಹೊರತು ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. ಸೊ ವೆಪನ್ ಶೀಟ್ ಒಂದು ಯೂಸ್ ಮಾಡಿಬಿಡೋಣ. ಓಕೆ, ಸೊ ನಮ್ಮ ಹತ್ರ ಆಲ್ರೆಡಿ ಟೂಲ್ ಅಪ್ ಅಂತ ಹಾಕ್ತಾ ಇದ್ದೀವಿ. ಒಂದೆರಡು ಎಕ್ಸ್ಟ್ರಾನೇ ಇಟ್ಕೊಂಡಿರೋಣ ಬುಲೆಟ್ಸ್ ಎಲ್ಲ. ಓಕೆ ಗಾಯ್ಸ್, ಸೊ ನಮ್ಮ ಹತ್ರ ಆದಷ್ಟು ಬೇಕಾದಷ್ಟು ವೆಪನ್ಸ್ ಇದ್ದಾವೆ. ಸೊ ನಾವೀಗ ತಪ್ಪಿಸ್ಕೊಳ್ಳೋಣ ನೋಡಿ. ಇಲ್ಲ ಅಂತ ಅಂದರೆ ಇನ್ನೊಂದು ಪ್ಲ್ಯಾನ್ ಮಾಡೋಣ. ಸೊ 5 ಸ್ಟಾರ್ ಆಗೋವರೆಗೂ ನಾವು ಇದು ಸಾಯ್ದೇ ಇರೋ ಥರ ಚೀಟ್ ಕೂಡ ಹಾಕೊಂಬೋಣ. ಸೊ 5 ಸ್ಟಾರ್ ಆಗಿದ ತಕ್ಷಣ ಆ ಚೀಟ್ನ ಮರೆತುಬಿಟ್ಟು ನಾರ್ಮಲಾಗಿ ಸರ್ವೈವ್ ಆಗೋಣ. ಸೊ ಇದು ಬೆಸ್ಟ್ ಐಡಿಯಾ ಅನ್ಕೋತೀನಿ. ಯಾಕಂದರೆ ನಾವು 5 ಸ್ಟಾರ್ ಮಾಡ್ಕೊಳ್ಳೋಕೆ ಆಗ್ತಾರೆ, 4 ಸ್ಟಾರ್ ಮಾಡಿದಾಗಲೇ ನಮ್ಮನ್ನೆಲ್ಲ ಸಾಯಿಸ್ತಾ ಇದ್ದಾರೆ. ಸೊ ಬೆಟರು 5 ಸ್ಟಾರ್ ಆಗೋವರೆಗೂ ನಾವು ಆ ಚೀಟ್ ಕೋಡ್ನ ಯೂಸ್ ಮಾಡೋಣ. 5 ಸ್ಟಾರ್ ಆದಮೇಲೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಯಾವುದೇ ಚೀಟ್ ಕೋಡ್ ಯೂಸ್ ಮಾಡೋದು ಬೇಡ. ಓಕೆನಾ? ಚೀಟ್ ಕೋಡ್ ಟ್ರೈ ಮಾಡೋಣ. ಪೇನ್ ಕಿಲ್ಲರ್. ಓಕೆ, ಸೊ ನಾವು ಇವಾಗ 5 ನಿಮಿಷದವರೆಗೂ ಸಾಯೋದಿಲ್ಲ. ಸೊ 5 ನಿಮಿಷದೊಳಗಡೆ 5 ಸ್ಟಾರ್ನ ಮಾಡ್ಕೊಳ್ಳೋಣ. ಆ್ಯಂಡ್ ಆ ನಿಮಿಷ ಆಗಿದ ತಕ್ಷಣವೇ ನಾವು ಆ 5 ಸ್ಟಾರ್ ವಾಂಟೆಡ್ ಲೆವೆಲ್ನ ತಪ್ಪಿಸ್ಕೋಬೇಕು ವಿತೌಟ್ ಯೂಸಿಂಗ್ ಎನಿ ಚೀಟ್ ಕೋಡ್ಸ್. ಸೊ ಟೂಲಪ್ ಹಾಕೋಬಿಡೋಣ, ಯಾಕಂದರೆ ನಮ್ಗೆ ವೆಪನ್ಸ್ ಬೇಕೇ ಬೇಕು 5 ಸ್ಟಾರ್ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ನಾವು ಒಂದು 5-6 ಸ್ಟಾರ್ ಆಗೋಷ್ಟು ಒಳಗಡೆ 5 ಸ್ಟಾರ್ 4 ಸ್ಟಾರ್ ಆಗೋಷ್ಟರಲ್ಲೇ ನಮ್ಮನ್ನ ಸಾಯಿಸ್ತಾ ಇದ್ದಾರೆ. ಸೊ ಓಕೆ, ನಮ್ಮ ಹತ್ರ ಇವಾಗ ಒಂದು 20 ಬಜೂಕಾಗದೇನೋ ಇದೆ. ಸೊ ಆಗನಲ್ಲೇ ನಾವು ಮಸ್ತಾಗಿ ಕೇಸ್ಗಳನ್ನ ಮಾಡ್ಕೋಬಹುದು. ಓಕೆ, ಇಷ್ಟು ಸಾಕು ಅಂತ ಅನ್ಕೋತೀನಿ. ಫಸ್ಟು ನಮ್ಮ ಪಿಸ್ತೂಲಿಂದಾನೇ ಸ್ಟಾರ್ಟ್ ಮಾಡೋಣ. ಯಾರೋ ಓಡೇ ಹೋಗ್ಬಿಟ್ಟ ಗುರು. ವಾವ್, ನಾರ್ಮಲ್ ಆಗಿದ್ರೆ ಸತ್ತೋಗ್ಬಿಡ್ತಾ ಇದ್ವಿ. ನಮ್ಮ ಹತ್ರ 3 ಮಿನಿಟ್ಸ್ ಇದೆ ಕೇಸ್ ಮಾಡ್ಕೊಳಕ್ಕಿನ್ನ. ಓಕೆ, 1 ಕೇಸ್ ಆಯಿತು. ಯಾವ್ದು ಗುರು ಬೀಳಲೇ ಇಲ್ಲ ಅದು. ಮೂರು ಕೇಸ್ ಆಗಿದೆ ಆಲ್ರೆಡಿ. ನಮ್ಮ ಹತ್ರ ಇನ್ನೂ 3 ನಿಮಿಷ ಇದೆ. ಅಷ್ಟರೊಳಗಡೆ 2 ಕೇಸ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಸೈಡ್ಗೆ ಹೋಗು. ಸೊ 2 ನಿಮಿಷ ಲೆಫ್ಟ್. ಓಕೆ, ಇನ್ನು ಹೆಲಿಕಾಪ್ಟರ್ಸ್ ಎಲ್ಲ ಬಂದಿಲ್ಲ. ನಾಲ್ಕು ಸ್ಟಾರ್ ಆಗಿದೆ ಆಲ್ರೆಡಿ. ಸೊ ನಮ್ಮ ಹತ್ರ ಇನ್ನೂ 2.5 ನಿಮಿಷ ಇದೆ.
ಹೆಲಿಕಾಪ್ಟರ್ ಕೂಡ ಬಂತು. ಸೊ 4 ಸ್ಟಾರ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಇನ್ನು 2 ನಿಮಿಷ ಇದೆ ನಮ್ಮ ಹತ್ರ. ಸ್ಟಾರ್ ಇನ್ನೂ ಆಗ್ತಾನೆ ಇಲ್ಲ. ಆ್ಯಕ್ಚುಲಿ ಇಷ್ಟು ಕೇಸ್ ಮಾಡ್ಕೊಂಡಿದ್ದೀವಿ. ನಾವು ಮತ್ತೆ ಟೂಲಪ್ ಹೊಡ್ಕೋಬೇಕು. ಹೆಲಿಕಾಪ್ಟರ್ಸ್ ಎಲ್ಲಿದೆ? ಎಲ್ಲಿದೆ? ಇನ್ನೊಂದಿದೆ ಅಲ್ಲಿ ಮೇಲೆ. ಮಿಸ್ ಆಯಿತು ಗುರು. ಸೊ ನಮ್ಮ ಹತ್ರ ಜಸ್ಟ್ 1.5 ನಿಮಿಷ ಇದೆ. ಓಕೆ 5 ಸ್ಟಾರ್ ಆಗಿದೆ. ಸೊ ನಾವೀಗ ತಪ್ಪಿಸ್ಕೋಬೇಕು. ನಾವು 1 ನಿಮಿಷ ಒಳ್ಳೆ ಕಾರ್ ಹುಡ್ಕೊಬೇಕು, ಇಲ್ಲಾಂದ್ರೆ ನಮ್ಮ ಕತೆ ಮುಗೀತು. ಸೊ 5 ಸ್ಟಾರ್ ಆಗಿದೆ. ನಮ್ಮ ಹತ್ರ ಇನ್ನು 59 ಸೆಕೆಂಡ್ಸ್ ಇದೆ. ಅಲ್ಲಿವರೆಗೂ ನಾವು ಸಾಯಲ್ಲ, ಬಟ್ ಆಮೇಲೆ ನಾವು ಖಂಡಿತ ಸಾಯ್ತೀವಿ. ಅಷ್ಟರೊಳಗಡೆ ನಾವು ಕೇಸಿಂದ ಎಸ್ಕೇಪ್ ಆಗಬೇಕು. ನಮ್ಮ ಹತ್ರ ಇರೋದು ಇದೊಂದೇ ಪೊಲೀಸ್ ಗಾಡಿ. ಸೊ ಸಿಟಿಯಿಂದ ಆಚೆ ಹೋಗ್ಬಿಡೋಣ. ಎಲ್ಲಿದೆ ಸಿಟಿಯಿಂದ ಆಚೆ ಹೋಗೋ ದಾರಿನೇ ಕಾಣಿಸ್ತಾ ಇಲ್ವಲ್ಲ ಗುರು. ಓಕೆ, ನಾವು ಸೀದಾ ಇಲ್ಲಿಗೆ ಮ್ಯಾಪ್ ಹಾಕ್ಕೊಳ್ಳೋಣ. ಸೊ ಇದು ಯಾವುದೋ ಬ್ರಿಡ್ಜ್ ಹತ್ರ ಥರ ಇದೆ. ಸೊ ಸೀದಾ ಅಲ್ಲಿಗೆ ಹೋಗೋಣ. ನಾವಿವಾಗ ಓಕೆ 40 ಸೆಕೆಂಡ್ಸ್ ಲೆಫ್ಟ್. ಪೊಲೀಸರು ಎಲ್ಲ ಕಡೆ ನಾಕಾಬಂದಿ ಹಾಕಿದ್ದಾರೆ. ಲಿಟ್ರಲಿ 5 ಸ್ಟಾರ್ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಲಾಸ್ಟ್ 20 ಸೆಕೆಂಡ್ಸ್ ಇದೆ. 20 ಸೆಕೆಂಡ್ಸ್ವರೆಗೂ ನಾವು ಸಾಯಲ್ಲ. ಓಕೆ, ಇಲ್ಲೂ ಪೊಲೀಸರು ಇದ್ದಾರೆ. ಎಲ್ಲ ಕಡೆ ಪೊಲೀಸರು ಇದ್ದಾರೆ. ನೋ. ನಮ್ಮ ಎದುರುಗಡೆ ಕೂಡ ಸ್ಕ್ವಾಡೇ ಕೂಡ ಬರ್ತಾ ಇದೆ. ಸೊ ಇನ್ನು 8 ಸೆಕೆಂಡ್ ಇದೆ. 8 ಸೆಕೆಂಡ್ ಒಳಗಡೆ ನಾವು ಹೋಗಬೇಕು. 8 ಸೆಕೆಂಡ್. ನನಗನ್ಸುತ್ತೆ ತಪ್ಪಿಸ್ಕೊಳ್ಳೋದು ಕಷ್ಟ ಇದೆ ಅಂತ. ತುಂಬಾ ಕಷ್ಟ ಇದೆ ಆ್ಯಕ್ಚುಲಿ. ಓಕೆ, ಇವಾಗ ನಾವೇನಾದರೂ ಇದು ಮಾಡಿಲ್ಲ ಅಂದರೆ ಖಂಡಿತ ಸತ್ತೋಗ್ತೀವಿ. ಬಟ್ ಸ್ಟಿಲ್ ಬಿಟ್ರು, ಜಾಗ ಬಿಟ್ರು. ಸೊ ನೋಡ್ಬೋದು ನೀವು, ಬುಲೆಟ್ಸ್ ನನಗೆ ಬೀಳ್ತಾ ಇದೆ. ನಾನು ಸಾಯ್ತಾ ಇದ್ದೀನಿ. ಆ್ಯಕ್ಚುಲಿ ಲೈಫ್ ಕಮ್ಮಿ ಆಗ್ತಾ ಇದೆ. ಸೊ ಇವಾಗ ನಾನು 5 ಸ್ಟಾರಿಂದ ತಪ್ಪಿಸ್ಕೊಳ್ಳೇಬೇಕು. ಯಾವ ಜಾಗ ಗುರು ಇದು? ಈ ನನ್ನ ಮಕ್ಕಳು ಎಲ್ಲಂದ್ರೆ ಅಲ್ಲಿ ಬರ್ತಾವ್ರೆ. ಬಿಡ್ರು, ಜಾಗ ಬಿಟ್ರು. ಇಟ್ಲಲ್ಲಿ ಬಿಡ್ತಾ ಇಲ್ಲ ಗುರು ಜಾಗ. ಸತ್ತೆ ಗುರು ಸತ್ತೆ ಹೋದೆ. ಲಿಟ್ರಲಿ 5 ಸ್ಟಾರಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಸೊ ನೀವು ನೋಡಿದ್ರಲ್ಲ, ಎಲ್ಲೂ ಹೋಗಕ್ಕೆ ಬಿಡಲ್ಲ. ಅವರು ಕೂಡ ಫುಲ್ ಎಲ್ಲ ಕಡೆಯಿಂದ ಬಂದು ತಪ್ಪಿಸ್ಕೊಳ್ಳೋಕೆ ಬಿಡ್ತಾ ಇಲ್ಲ. ಸೊ ಎಲ್ಲ ಕಡೆಯಿಂದ ಬಂದು ಮುಚ್ಕೆ ಹಾಕೊಂಡು ಸಾಯಿಸ್ತಾ ಇದ್ದಾರೆ ನಮ್ಮನ್ನ. ಸೊ ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಸೊ ಇದೇ ಥರ ಯಾವ್ದಾದ್ರು ಚಾಲೆಂಜಸ್ನ ಮಾಡಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾವು GTA Vice Cityಲಿ ಯಾವುದೇ ಥರ ಚಾಲೆಂಜ್ ಆದರೂ ಮಾಡ್ತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಯಾರ್ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಇಲ್ಲಿವರೆಗೂ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಮರಿದೇ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.